ನಿಂಗೆ? ದತ್ತು ಅಳ್ತಿದ್ಯಾ? ಏನಾಯ್ತು? ನಿನ್ಗೆ ಕೇವಲ ನಿನ್ ಕೆಲ್ಸ ಇಷ್ಟ ಐತೆ ಅಷ್ಟು ನೋಡ್ಕೋ. ಅಷ್ಟು ಕೊಬ್ಬ ನಿಂಗೆ? ಡಾನ್ಸ್ ಅಲ್ಲಿ ಚಾಲೆಂಜ್ ಹಾಕ್ದೋನು ಗೊಳೋ ಅಂತ ಕಣ್ಣೀರ್ ಹಾಕ್ತಿದ್ಯಲ್ಲ ಅಂತ ನೋಡ್ದೆ ಅಷ್ಟೇ. ಯಾಕೆ ಸೋಲ್ತೀನಂತ ಭಯ ಶುರುವಾಗಿದ್ಯಾ? ನನ್ನ ತಮ್ಮನೇ ಆಡ್ಕೋತಾಳಲ್ಲ ಇವಳು, ಎಷ್ಟು ಧೈರ್ಯ ಇರಬೇಕು. ಇವಳು ಯಾವಾಗಲೂ ದತ್ತನ್ ಕೆಣಕ್ತಾನೆ ಇರ್ತಾಳಣ್ಣ, ಇದೇನು ಹೊಸ್ತಲ್ಲ. ಆಗ ಹುಡುಗಿ, ನನಗೆ ಹೆಸರಿದೆ, ರಿಯಾ. ರಿಯಾನ ಪಯ್ಯನ ಅದೆಲ್ಲ ನನಗೆ ಯಾಕೆ? ನನ್ನ ತಮ್ಮನ ಸುದ್ದಿಗೆ ಬಂದವ್ರು ಯಾರೇ ಆಗಿರಲಿ ಸೊಳ್ಳೆ ಥರ ಹೊಡೆದು ಬಿಸಾಕ್ತಿರ್ತೀನಿ. ಹೋ, ನೀವ ದತ್ತು ಅಣ್ಣನಾ? ಅವನಿಗೆ ಮಾತಾಡಕ್ ಧೈರ್ಯ ಇಲ್ಲ ಅಂತ ನಿಮ್ಮನ್ ಕರ್ಸಿದಾನ? ಪ್ರತಿ ಸಲ ನನ್ನ ಮಾತಿಂದ ಕಾಪಾಡಕ್ಕೆ ಈ ಮನು ಬರ್ತಿದ್ದ, ಈ ಸಲ ನೀವಾ? ನನ್ನ ತಮ್ಮಂಗೆ ರೇಟ್ಸೋದು, ಕಾಲು ಹಿಡಿಯೋ ರೈಟ್ಸು ನನ್ನೊಬ್ಬನಿಗೆ ಇರೋದು. ನನ್ನನ್ನು ಬಿಟ್ಟು ಅವನ್ನ ಇನ್ಯಾರೇ ಹೇಳ್ಸಕ್ ಬಂದ್ರು ನಾನು ಸುಮ್ಮನೆ ಇರಲ್ಲ. ನಾನೆಲ್ಲಿ ಹೇಳ್ಸ್ದೆ? ದತ್ತು ಹತ್ರ ಸೋಲೋ ಭಯನ ಅದು ಇದು ಅಂದಲ್ಲ, ಕೇಳಿಸ್ಕೊಂಡೆ. ಅವನ್ ನನ್ ಮುಂದೆ ಸೋಲೋದ್ ಪಕ್ಕ, ಅದನ್ನೇ ಹೇಳ್ದೆ ಅಷ್ಟೇ. ಗೆದ್ರೆ ಗೆಲ್ಲೋದ? ಅದು ಆ ದತ್ತು. ದತ್ತುನೇ ಗೆದ್ರೆ? ಗೆದ್ರೆ ನಿಮ್ ಮುಂದೆ ಸೋತೆ ಅಂತ ತಲೆ ಬಗ್ಸಿ ನಿಲ್ತೀನಿ. ಅದ್ರಲ್ಲೇನಿದೆ? ಗೆದ್ರೆ 2,000 ಬೆಡ್ಸ್ಕೊಡ್ತೀಯಾ? 2 ಅಲ್ಲ, 5,000 ಕೊಡ್ತೀನಿ. ಬೆಡ್ಸಾ? ಬೆಡ್ಸೆ. ಇದೇನಿದು ಆರೆಂಜ್ ಜ್ಯೂಸ್ ಕೊಡ್ತಾ ಇದೀಯಾ? ಮೇಡಮ್, ನಾನು ಕುತ್ತಂಗಿನೇ ಮಾಡಿರೋದು, ಸೋಡಾ ಏನು ಹಾಕಿಲ್ಲ, ಫುಲ್ ನ್ಯಾಚುರಲ್. ವಾಟ್ ಎವರ್, ನನಗೆ ಹುಳಿ ಅಂದರೆ ಆಗಲ್ಲ. ಹೋಗಿ ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಬಾ. ಅಬ್ಬಾ, ಇಷ್ಟೊಂದು ಸಕ್ಕರೆ ಇದೆ. ಫ್ರೆಶ್ ಜ್ಯೂಸಿಗೆ ಯಾರಾದರೂ ಇಷ್ಟೊಂದು ಸಕ್ಕರೆ ಹಾಕ್ತಾರಾ? ನನಗೆ ಶುಗರ್ಲೆಸ್ ಬೇಕು. ಮಾಡಿರೋದಾದ್ರೂ ನೆಟ್ಟಿಗೆ ಮಾಡಿದಾಳಾ? ಯಾರಿಗೆ ಬೇಕು? ಮೇಡಮ್, ಬೇಬಿ ಕಾರ್ನ್ ಬೇರೆ ಮಾಡ್ಕೊಂಬಾ. ಏನು ಇಲ್ಲೇ ನಿಂತಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ಹೋಗು, ಅವ್ರು ಹೇಳಿದ್ನೆಲ್ಲ ಮಾಡ್ಕೊಂಡು ಬಾ. ಸರಿ ಮೇಡಮ್. ನಿಮ್ಮ ಮನೆ ಅಡುಗೆವಳು ತುಂಬ ಸ್ಲೋಪ. ಹೇಳಿದ್ದನ್ನು ಮಾಡೋದಕ್ಕೆ ಎಷ್ಟೊತ್ತು ಬೇಕು ಅವಳಿಗೆ? ಏನು ಮಾಡೋದು, ಮನೆಯವರೆಲ್ಲ ಅವಳನ್ನ ತಲೆ ಮೇಲೆ ಕೂರಿಸಿದ್ದಾರೆ. ಅವಳು ಆಡಿದ್ದೇ ಆಟ ಆಗಿದೆ. ನಿಮಗೆ ಆಪಲ್ ಜ್ಯೂಸು. ಇಷ್ಟು ಬೇಗ ತಂದ್ಯಾ? ಮೇಡಮ್, ನಾನು ಕುಕ್ತಂಗಿ ತುಂಬ ಫಾಸ್ಟು. ನಿಮಗೆ ಶುಗರ್ಲೆಸ್. ಅಷ್ಟೊಂದು ಫಾಸ್ಟಾ? ಹಾಗಾದರೆ ಬೇಬಿ ಕಾರ್ನ್ ಜೊತೆ ಟೊಮೆಟೊ ಸಾಸ್ ಮಾಡೋದು ಇವಳಿಗೇನು ಕಷ್ಟ ಆಗಲ್ಲ ಅನಿಸುತ್ತೆ ಅಲ್ವಾ? ಅಫ್ಕೋರ್ಸ್ ಕಷ್ಟ ಆಗಲ್ಲ. ಮಲ್ಲಿ, ಹೋಗಿ ಮಾಡ್ಕೊಂಬಾ. ಮೇಡಮ್, ಅದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಏನೇ ಭಾವಾನಿ ಇದು? ನಿಮ್ಮ ಅಡುಗೆಯವಳು ಹೇಳಿದ ಕೆಲಸ ಏನು ಮಾಡಲ್ಲ ಅನಿಸುತ್ತೆ. ನಿನಗೆ ಪ್ರಶ್ನೆ ಮಾಡ್ತಿದ್ದಾಳೆ, ಇವಳಿಗೆ ಅಷ್ಟೊಂದು ಕೊಬ್ಬ? ಕೊಬ್ಬು ತುಂಬಾನೇ ಇದೆ. ನೋಡು, ತಣ್ಣಗಾಗಿದೆ, ಹೋಗಿ ಮತ್ತೆ ಮಾಡ್ಕೊಂಬಾ. ಕುಕ್ತಂಗಿಗೆ ತೊಂದರೆ ಕೊಡಬೇಕು ಅಂತಲೇ ಭವಾನಿ ಮೇಡಮ್ ಎಲ್ಲರೂ ಕರೆಸಿದ್ದಾರೆ. ಇವರು ಇವತ್ತು ಸೇಡ್ ತೀರ್ಸ್ಕೊಳ್ಳೋವರೆಗೂ ಬಿಡಲ್ಲ ಅನಿಸುತ್ತೆ. ಸರಿ ಮೇಡಮ್.